ಎಲ್ಲ ಪ್ರೀತಿಯ ಕನ್ನಡಿಗರಿಗೆ ನಮಸ್ಕಾರ. ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೂ ನಮಸ್ಕಾರ. ವಿಚಾರ ಏನಪ್ಪ ಅಂದ್ರೆ ದಯವಿಟ್ಟು ಪೂರ್ತಿ ಕೇಳಿ. ನಿಮ್ಮದೊಂದು ಲೈಕು ಒಂದು ಕಮೆಂಟ್ ಮಾಡಿ, ನೋಡ್ಬಿಟ್ಟು ಸುಮ್ಮನೆ ಆಗಬೇಡಿ. ಇಷ್ಟೊಂದೆಲ್ಲ ಕೇಳ್ಕೊಂಡ್ರು ಕೂಡ ನೀವು ಮಾಡಲ್ಲ, ಆದರೂ ನಾವು ಮಾತಾಡೋದು ಬಿಡಲ್ಲ, ಮಾತಾಡ್ತೀವಿ. ಏನಪ್ಪ ವಿಚಾರ ಅಂದರೆ, ಈ ಮಾರ್ಚ್ ತಿಂಗಳು 22ನೇ ತಾರೀಕು 3ನೇ ತಿಂಗಳು 2025 ಕರ್ನಾಟಕ ಬಂದ್ ಮಾಡ್ತಾರಂತ ವಾಟಾಳ್ ನಾಗರಾಜ್ ಅವರ ಏನು ನಿನ್ನೆ ಮೀಟಿಂಗಲ್ಲಿ ಶುಕ್ರವಾರ ದಿನ ಮೀಟಿಂಗ್ ಮಾಡಿದ್ದಾರೆ. ಆ ಮೀಟಿಂಗಲ್ಲಿ ತೀರ್ಮಾನ ಮಾಡಿದ್ದಾರೆ, ಮಾರ್ಚು 22ನೇ ತಾರೀಕು ಬಂದು ಮಾಡ್ತಾರಂತೆ. ಇವರು ಯಾಕೆ ಇಷ್ಟು ದಿನ 22 ದಿನ ಟೈಮ್ ತಗೊಂಡ್ರು ಬಂದ್ ಮಾಡೋಕ್ಕೆ? ಬಂದ್ ಮಾಡಿ ಇದರಿಂದ ಏನು ಪ್ರಯೋಜನ ಆಗುತ್ತೆ? ಎಷ್ಟು ಜನಕ್ಕೆ ಲಾಭ ಆಗುತ್ತೆ? ನಮ್ಮ ನಾಡಿಗೆ ಏನಾರು ಅನುಕೂಲ ಆಗುತ್ತಾ? ನಮ್ಮ ಭಾಷೆಗೆ ಏನಾರು ಅನುಕೂಲ ಆಗುತ್ತಾ? ನಮ್ಮ ಜನಗಳು ಏನಾರು ಅನುಕೂಲ ಆಗುತ್ತಾ? ಇಷ್ಟು ದಿನ ನಮ್ಮ ದೇಶದಲ್ಲಿ 30 ರಾಜ್ಯಗಳಿದ್ದಾವೆ. ಆ 30 ರಾಜ್ಯದಲ್ಲಿ ನಮ್ಮ ಕರ್ನಾಟಕ ಅತಿ ಹೆಚ್ಚು ನಾವೆಲ್ಲ ಕೆಲಸಕ್ಕೆ ಬರ್ದಕ್ಕೆಲ್ಲ ಬಂದ್ ಮಾಡ್ಕೊಂತ ಬಂದಿರೋದು ನಮ್ಮ ಕರ್ನಾಟಕ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾನು ಒಬ್ಬ ಕನ್ನಡಿಗನಾಗಿ, ಕರ್ನಾಟಕದನಾಗಿ, ನಾನು ಕರ್ನಾಟಕ ಆಗಿರ್ಬೋದು, ಕನ್ನಡ ಭಾಷೆ ಆಗಿರ್ಬೋದು, ಇದನ್ನು ಬಿಟ್ಕೊಡೋಕ್ಕೆ ತಯಾರಿಲ್ಲ. ಆದರೆ ಇವತ್ತು ಕಂಡಕ್ಟ್ರಿಗೆ ಹೊಡಿತಾರೆ, ಮತ್ತು ಬಸ್ಗಳಿಗೆ ಬಣ್ಣ ಬೆಳೀತಾ ಇದ್ದಾರೆ, ಮಸಿ ಬೆಳೀತಾ ಇದ್ದಾರೆ. ಇವರೆಲ್ಲ ನಾವು ಬರ್ತೀವಿ, ನಾಳೆ ಬರ್ತೀವಿ, ನಾಡಿದ್ದು ಬರ್ತೀವಿ ಅಂತಂದು ಹೇಳಿಬಿಟ್ಟು ಯಾರು ಏನು ಇವತ್ತು ಇದುವರೆಗೂ ಮಾಡಿಲ್ಲ. ಅವರು ಏನು ಡೈರೆಕ್ಟಾಗಿ ಬಂದು ಅವ್ರು ಏನು ಬೇಕಾದ್ರೂ ಮಾಡ್ತಾರೆ. ಆದರೆ ನಮ್ಮ ಹೋರಾಟಗಾರರು, ನಾನು 27ನೇ ತಾರೀಕು ಬಂದ್ ಮಾಡ್ತೀನಿ, ನಾನು 12ನೇ ತಾರೀಕು ಬೆಳಗಾವಿಗೆ ಬರ್ತೀನಿ, ನಾನು 16ನೇ ತಾರೀಕಿಗೂ ಬೆಳಗಾವಿ ಬರ್ತೀನಿ, ಈ ಥರ ಒಬ್ಬೊಬ್ಬರು ಒಂದೊಂದು ಡೇಟ್ ಕೂತ್ಕೊಂಡ್ರೆ ಇದಕ್ಕೆ ಯಾರಾದರೂ ಹೋರಾಟ ಅಂತಾರೆ. ಆದರೆ ನೀವು ಅದ್ಭುತವಾದ ಹೋರಾಟಗಾರರು. ನಮ್ಮ ಕರ್ನಾಟಕದಲ್ಲಿ ಏನು ಸಾಮಾನ್ಯ ಹೋರಾಟಗಾರರಿಲ್ಲ. ನಿಮ್ಮ ಬಗ್ಗೆ ಭಾಳ ಗೌರವನೂ ಇದೆ. ಭಾಳ ಅದ್ಭುತವಾದ ಹೋರಾಟಗಾರರು. ನೀವೆಲ್ಲ ಹೋರಾಟ ಮಾಡ್ಕೊಂಬಂದಿರೋದಕ್ಕೆ ಇವತ್ತು ನಮ್ಮ ಕರ್ನಾಟಕ ಪರಿಸ್ಥಿತಿ ಈ ಥರ ಇದೆ. ರಾಜಕಾರಣಿಗಳಿಂದ ನಮ್ಮ ಕರ್ನಾಟಕ ಈ ಥರ ಇಲ್ಲ, ನೆಮ್ಮದಿನೇ ಇಲ್ಲ, ಸಮೃದ್ಧವಾಗಿಲ್ಲ. ನಮ್ಮ ಇವತ್ತೇನು ಹೋರಾಟಗಾರರಿದ್ದಾರಲ್ಲ ಕರ್ನಾಟಕದಲ್ಲಿ, ಆ ಹೋರಾಟಗಾರರಿಂದನೇ ಇವತ್ತು ಈ ಮಟ್ಟಕ್ಕೆ ಬಂದಿದೆ. ಆದರೆ ಇಂದಿನ ಹೋರಾಟಗಳು ನೋಡ್ತಾ ಇದ್ದರೆ ನಿಜವಾಗ್ಲೂ ಎಲ್ಲರೂ ಥರ ನಡ್ಗೋರು. ಅಯ್ಯಪ್ಪ ಹೋರಾಟ ಮಾಡ್ತಾರಂತೆ, ನಾನು ಏನಾರ ಸಾಲ್ವ್ ಮಾಡಿಬಿಡ್ಬೇಕು ಅಂತಂದೇಳಿ ಒಂದು ಭಯ ಇರೋದು. ಆದರೆ ಇವತ್ತಿನ ಹೋರಾಟಗಳನ್ನು ನೋಡಿ ಯಾರು ಹೆದರ್ಕೊಳ್ಳೋ ಮಟ್ಟಕ್ಕೆ ಇಲ್ಲ. ಇವತ್ತು ಯಾರು ಹೆದರ್ಕೊಳ್ಳಲ್ಲ ನೋಡಿ. ನಮ್ಮ ಕರ್ನಾಟಕದಲ್ಲಿ ಗೋಕಾಕ್ ಚಳವಳಿ ಮಾಡಿದ್ರು 1980ನೇ ಇಸ್ವಿಲಿ ಅನಿಸುತ್ತೆ. ಇದು ನಾವು ಅವಾಗಿನ ಏನು ಗೊತ್ತಿಲ್ಲ, ಒಟ್ಟು ಪೇಪರಲ್ಲಿ ಟಿ ವಿಲಿ ನೋಡಿದ್ದು. ಅವಾಗ ಟಿ ವಿಗಳು ಇರಲಿಲ್ಲ, ತಿಳ್ಕೊಂಡಿದ್ದು ನಾವು ಕಣ್ಣಾರ ಏನು ನೋಡಿಲ್ಲ. ಯಾಕಂದರೆ ಪೇಪರ್ ನೋಡಿಲ್ಲ, ಅವಾಗ ಟಿ ವಿನೂ ಇರಲಿಲ್ಲ. ತಿಳ್ಕೊಂಡಿರೋದು ಅವ್ರವ್ರ ಬಾಯಲ್ಲಿ. ಗೋಕಾಕ್ ಚಳವಳಿ ಭಾಳ ಅದ್ಭುತವಾಗಿತ್ತು. ಡಾಕ್ಟರ್ ರಾಜ್ಕುಮಾರ್ ಅವರ ಮುಂದಾಳತ್ವದಲ್ಲಿ ಈ ಥರ ಮಾಡಿದರು. ಅದು ಒಂದು ದಾಖಲೆ, ಅದನ್ನು ಮೀರ್ಸೋಕ್ಕೆ ಇದುವರೆಗೂ ಯಾರ ಕೈಲಿ ಆಗಿಲ್ಲ ಅಂತಂದೇಳಿ ನಮಗೆಲ್ಲ ಹೇಳ್ಕೊಂಬರ್ತಾಯಿದ್ರು. ಕೆಲವರು ನೀವು ಕೂಡ ಅಲ್ಲೆಲ್ಲ ಭಾಷಣ ಮಾಡ್ತಾ ಇರ್ತೀರ. ಅಂಥ ಹೋರಾಟ ಇದುವರೆಗೂ ಯಾಕೆ ಮಾಡೋಕ್ಕಾಗಿಲ್ಲ ಎಲ್ಲರೂ ಸೇರ್ಕೊಂಡು? ಇಲ್ಲಿ ಒಂದೊಂದು ಮನೆಗೆ, ಒಂದು 10 ಮನೆಗೆ ಒಂದೊಂದು ಸಂಘಗಳಿವೆ, ಒಂದೊಂದು ಮನೆಗೆ ಒಂದೊಂದು ಸಂಘಗಳಿವೆ. ಇವತ್ತು ನೋಡಿ, ನಮ್ಮ ಹೋರಾಟಗಾರರು ಇತ್ತೀಚಿನ ದಿನಗಳಲ್ಲಿ ನೀವು ಡೇಟ್ ಫಿಕ್ಸ್ ಮಾಡ್ತೀರಾ. ಮುಂಚೆನೇ ಎಲ್ಲ ಡೇಟ್ ಫಿಕ್ಸ್ ಮಾಡ್ತೀನಿ, ನಾನು ಇಂಥ ದಿನ ಬೆಳಗಾವಿಗೆ ಬರ್ತೀನಿ, ನಾನು ಇಂಥ ದಿನ ಗುಲ್ಬರ್ಗಕ್ಕೆ ಬರ್ತೀನಿ, ನಾನು ಇಂಥ ದಿನ ಕರ್ನಾಟಕಕ್ಕೆ ಬಂದು ಮಾಡ್ತೀನಿ. ಯಾಕೆ ಡೇಟ್ ಫಿಕ್ಸ್ ಮಾಡಬೇಕು? ನೀವು ಹೋರಾಟಗಾರರಲ್ವಾ, ನುಗ್ಗಬೇಕ್ರಿ. ಇವಾಗ ಮರಾಠಿ ಅವರು ಆ ತುಕಾಲಿ ನನ್ನ ಮಕ್ಕಳು ಬರ್ತಾಯಿದ್ದಾರಲ್ಲ, ಕಂಡಕ್ಟ್ರಿಗೆ ಹೊಡೆದ್ರು, ಅವ್ರು ನಾವು ಇಂಥ ದಿನ ಹೊಡಿತೀವಿ ಅಂತೇಳಿ ಹೊಡೆದ್ರ. ಇವತ್ತು ಬಸ್ಗಳಿಗೆ, ನಮ್ಮ ಅದ್ಭುತವಾದ ಬಸ್ಗಳಿಗೆ ಮಸಿ ಬೆಳೀತಾ ಇದ್ದಾರೆ. ಏನಿವತ್ತು ನಮ್ಮ ಏನು ಕರ್ನಾಟಕದ ಬಸ್ಗಳಿಗೆ ಮಸಿ ಬೆಳೀತಾ ಇದ್ದಾರೆ. ನಾವು ಮಸಿ ಬೆಳೀತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಏನಾರು ಬರ್ತಾಯಿದ್ದಾರಾ? ಇಲ್ಲ. ಇವತ್ತು ಅಮೇರಿಕದ ಅಧ್ಯಕ್ಷರು ಯಾವುದು ಟ್ರಂಪು, ಆ ಟ್ರಂಪ್ ಅವರು ನಮ್ಮ ದೇಶದವ್ರನ್ನ ಬೇಡಿ ಹಾಕಿಬಿಟ್ಟು ಕಳಿಸ್ತಾ ಇದ್ದಾರೆ. ಹೋಗ್ರಪ್ಪ ನೀವು ಮುಚ್ಕೊಂಡು, ನಮ್ಮ ದೇಶದಲ್ಲಿ ಇದ್ದದ್ದು ಸಾಕು, ನಿಮ್ಮ ದೇಶಕ್ಕೆ ಹೊಂಟೋಗ್ರಿ ಅಂತಂದು ಹೇಳ್ಬಿಟ್ಟು ಅವರು ಬೇಡಿ ಹಾಕಿ ಕಳಿಸ್ತಾ ಇದ್ದಾರೆ. ಅವರೇನಾದ್ರು ಡೇಟ್ ಹೇಳ್ಬಿಟ್ಟು ಕಳಿಸ್ತಾ ಇದ್ದಾರಾ? ನಿಮ್ಮ ದೇಶದವ್ರನ್ನ ಇವತ್ತು ಕಳಿಸ್ತೀವಿ, ನಿಮ್ಮ ದೇಶದವ್ರನ್ನ ನಾಳೆ ಕಳಿಸ್ತೀವಿ ಅಂತಂದು ಹೇಳ್ಬಿಟ್ಟು ಇಲ್ವಲ್ಲ. ನೀವು ಹೋರಾಟಗಾರರು ಎಲ್ಲರೂ ಸೇರ್ಕೊಂಡು ಒಂದಿನ ಮೀಟಿಂಗ್ ಮಾಡೋದಂತೆ. ಆ ಮೀಟಿಂಗಲ್ಲಿ ಬಂದು ಯಾವತ್ತು ಮಾಡಬೇಕು ಅಂತ ತೀರ್ಮಾನ ಮಾಡೋದಂತೆ. ಅದರಲ್ಲಿ ಬಣಗಳು ಬೇರೆ ಅಂತೆ. ಎಲ್ಲ ಕರ್ನಾಟಕದವರೇ. ನಾವು ಕರ್ನಾಟಕ ಅಲ್ಲ ಬಂದ್ ಮಾಡಬೇಕಾಗಿರೋದು, ಕರ್ನಾಟಕ ಅಲ್ಲ ಸ್ವಾಮಿ ಬಂದ್ ಮಾಡಬೇಕಾಗಿರೋದು. ನಿಮಗೆ ನಾವು ಬುದ್ಧಿ ಹೇಳುವಷ್ಟು ದೊಡ್ಡ ಮಟ್ಟಕ್ಕೇನು ಬೆಳೆದಿಲ್ಲ. ಆದರೆ ಕರ್ನಾಟಕ ಅಲ್ಲ ನಾವು ಬಂದ್ ಮಾಡಬೇಕಾಗಿರೋದು. ನಾವು ಓಟ್ ಹಾಕಿರೋದು ಕನ್ನಡದವ್ರಿಗೆ. ಇಲ್ಲಿ ಕರ್ನಾಟಕದವರೇ ಮುಖ್ಯಮಂತ್ರಿಗಳು, ಕರ್ನಾಟಕದವರೇ ಗೃಹ ಮಂತ್ರಿಗಳು, ಕರ್ನಾಟಕದವರೇ ಎಲ್ಲ ಮಂತ್ರಿಗಳು. ಬೇರೆ ರಾಜ್ಯದವರಲ್ಲ, ಮಹಾರಾಷ್ಟ್ರದವರಲ್ಲ, ತಮಿಳ್ನಾಡವರಲ್ಲ, ಎಲ್ಲ ನಮ್ಮವರನ್ನೇ. ನಾವು ಬಂದ್ ಮಾಡಬೇಕಾಗಿರೋದು ಅವರ ಕಚೇರಿಗಳನ್ನು, ಅವರ ಆಫೀಸ್ಗಳನ್ನು, ಅವರು ಓಡಾಡ್ತಕ್ಕಂಥ ದಾರಿನ ನಾವು ಬಂದ್ ಮಾಡಬೇಕಾಗಿದೆ. ಕರ್ನಾಟಕ ಅಲ್ಲ ಬಂದ್ ಮಾಡಬೇಕಾಗಿರೋದು. ಯಾಕಂದ್ರೆ ಅವ್ರ ಕೈಲಿ ಏನು ಮಾಡೋಕ್ಕಾಗಲ್ವಾ? ಕೈಯಲ್ಲಿ ಅಧಿಕಾರ ಇದೆ, ಕೈಯಲ್ಲಿ ಪವರ್ ಇದೆ. ಅದು ಇಟ್ಕೊಂಡು ಅವ್ರ ಕೈಲಿ ಮಾಡೋಕ್ಕಾಗಲಿಲ್ಲ ಅಂದರೆ ಇನ್ನು ನಾವು ಮಾಡೋಕ್ಕಾಗುತ್ತಾ? ಯಾಕೆ ಮಾಡೋಕ್ಕಾಗಲ್ಲ? ಯಾರಿಗೆ ಓಟ್ ಹಾಕಿರೋದು ನಾವು? ನಾವೇನು ಮಹಾರಾಷ್ಟ್ರದಾಗ ಹಾಕಿದ್ದೀರಾ? ನೋಡಿ, ನಮ್ಮ ಏನು ಭಾಷಣ ಮಾಡ್ತಾರೆ,
7 ಕೋಟಿ ಕನ್ನಡಿಗರು 7 ಕೋಟಿ ಕನ್ನಡಿಗರು ಅಂತಂದು ಹೇಳ್ತಾರೆ. 1 ಕೋಟಿ ಜನ ತಮಿಳು ಮಾತಾಡ್ತಾರೆ, 1 ಕೋಟಿ ಜನ ತೆಲುಗು ಮಾತಾಡ್ತಾರೆ, 1 ಕೋಟಿ ಜನ ಮಲಯಾಳಿ ಮಾತಾಡ್ತಾರೆ, 1 ಕೋಟಿ ಜನ ಹಿಂದಿ ಮಾತಾಡ್ತಾರೆ, ಇನ್ನೂ 1 ಕೋಟಿ ಜನ ಎಲ್ಲ ಮಿಕ್ಸ್ ಮಾತಾಡ್ತಾರೆ, ಇನ್ನು 1 ಕೋಟಿ ಜನ ಕನ್ನಡ ಮಾತಾಡ್ತಾರೆ ನಮ್ಮ ಕರ್ನಾಟಕದಲ್ಲಿ. ಈ ಪರಿಸ್ಥಿತಿ ನಮ್ಮ ಕರ್ನಾಟಕಕ್ಕೆ ಮಾತ್ರ ನಾವು 6 ಕೋಟಿ ಕನ್ನಡಿಗರು, ನಾವು 7 ಕೋಟಿ ಕನ್ನಡಿಗರು ಅಂತ ಅದು ಹೆಸರು ಮಾತ್ರ ಹೇಳೋದು. ಆದರೆ 7 ಕೋಟಿಗೆ ಯಾರೂ ಕನ್ನಡ ಮಾತಾಡೋಲ್ಲ, ಎಲ್ಲ ಮಿಕ್ಸಿಂಗ್ ಆಗ್ಬಿಟ್ಟೈತೆ. ಇವತ್ತು ಬೆಳಗಾಮಲ್ಲಿ ಹೊಡಿತಾರೆ, ಇವತ್ತು ನಾಳೆ ಇನ್ನೂ ಸ್ವಲ್ಪ ದಿನ ಹೊಡೆದ್ರೆ ಇಲ್ಲೇ ಅವಿನ್ಯೂ ರೋಡಲ್ಲೇ ಹೊಡಿತಾರೆ, ಚಿಕ್ಕಪೇಟೆಯಲ್ಲೇ ಹೊಡಿತಾರೆ, ನಮ್ಮನ್ನು ಮಾರ್ಕೆಟಲ್ಲೇ ಹೊಡಿತಾರೆ, ಕೇರ್ಪುರಮಲ್ಲೇ ಹೊಡಿತಾರೆ, HSR ಲೇಔಟಲ್ಲೇ ಹೊಡಿತಾರೆ, ಬೊಮ್ಮಸಂದ್ರದಲ್ಲೇ ಹೊಡಿತಾರೆ, ಬೊಮ್ಮನಹಳ್ಳಿಲೂ ಹೊಡಿತಾರೆ, ಚಿಕ್ಕಬಳ್ಳಾಪುರದಲ್ಲೇ ಹೊಡಿತಾರೆ. ಇವತ್ತು ಚಿಕ್ಕಬಳ್ಳಾಪುರ ಎಲ್ಲಪ್ಪ ಇದೆಯೇ? ಕರ್ನಾಟಕದಲ್ಲಿ ಇದೆ. ಇವತ್ತು ಅವರು ಯಾರು MLA ಗೆದ್ದಾರೆ, ಏನು ಹಂಗೆ ತೆಲುಗು ಡೈಲಾಗ್ ಹೊಡಿತಾರೆ, ರಾತ್ರಿ ಸಿನಿಮಾ ನೋಡೋದು, ಬೆಳಗ್ಗೆ ಡೈಲಾಗ್ ಹೊಡೆಯೋದು ಸಿನಿಮಾದವು. ಅವ್ರ ವಿರುದ್ಧ ಯಾಕೆ ಹೋರಾಟ ಮಾಡಲ್ಲ? ಅವ್ರೇನು ಆಂಧ್ರದಲ್ಲಿ ಗೆದ್ದವ್ರಾ? ಕರ್ನಾಟಕದಲ್ಲಿ ತಾನೇ ಗೆದ್ದಿರೋದು. ಚಿಕ್ಕಬಳ್ಳಾಪುರ ಏನಿದೆ? ಕರ್ನಾಟಕದಲ್ಲಿದೆ. ಅವ್ರು ಏನು ಹಂಗೆ ಅಸ್ತೂನು ಅಂತಂದು ಹೇಳ್ಬಿಟ್ಟು ಅದೇನೋ ತೆಲುಗುಗಳಲ್ಲಿ ರಾತ್ರಿ ಸಿನಿಮಾ ನೋಡೋದು, ಬೆಳಗ್ಗೆ ಡೈಲಾಗ್ ಹೊಡೆಯೋದು. ಅವ್ರ ವಿರುದ್ಧ ಯಾರು ಹೋರಾಟ ಇಲ್ಲ. ಅವ್ರು ಯಾರು ಆಂಧ್ರ MLAನಾ? ಚಿಕ್ಕಬಳ್ಳಾಪುರದ MLA ಸ್ವಾಮಿ. ನಾವು ಕನ್ನಡದವರೇ ಸರಿಯಾಗಿ ಕನ್ನಡ ಮಾತಾಡಲಿಲ್ಲ ಅಂದರೆ, ಕನ್ನಡದೇ ಸರಿಯಾಗಿ ಒಗ್ಗಟ್ಟಾಗಲಿಲ್ಲ ಅಂದರೆ, ಇನ್ನು ನಾವು ಬಂದ್ ಮಾಡೋದು ಡೇಟ್ ಹೇಳೋದು, ಹೋರಾಟ ಮಾಡೋಕ್ಕೂ ಡೇಟ್ ಹೇಳಬೇಕು. ಇದೆಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ನಮ್ಮ ಸಮಸ್ಯೆ ಬಗೆಹರಿತಾವ ಸ್ವಾಮಿ? ಬಗೆಹರಿಲ್ಲ ಸ್ವಾಮಿ, ಯಾವುದೇ ಕಾರಣಕ್ಕೂ ಬಗೆಹರಿಲ್ಲ ಸ್ವಾಮಿ. ಇನ್ನು ಸ್ವಲ್ಪ ದಿನ ಸ್ವಾಮಿ, ನೀವೆಲ್ಲ ಇರೋವರೆಗೂ ನಮ್ಮ ಕರ್ನಾಟಕ ಸ್ವಲ್ಪ ಅದ್ಭುತವಾಗಿರ್ಬೋದು. 1980ರಲ್ಲಿ ನಡೆದುತ್ತಲ್ಲ ಸ್ವಾಮಿ ಚಳುವಳಿ, ಗೋಕಾಕ್ ಚಳುವಳಿ, ಅದು ಇವಾಗ ನಡೆದ್ರೆ ಇನ್ನೊಂದು ಭಾಳ ಅದ್ಭುತವಾಗಿರುತ್ತೆ. ನಾನು ವಾಟಾಳ್ ನಾಗರಾಜ್ ಅವ್ರಿಗೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮಗೆ ಇವಾಗ ವಯಸ್ಸಾಗಿದೆ ಹಂಗಂತೇಳಿ ಹೋರಾಟ ನಿಲ್ಲಿಸಿ ಅಂತ ಹೇಳಲ್ಲ ನಾನು. ಏನು ನಿಮ್ಮದು ಒಂದು ಉಪವಾಸ ಸತ್ಯಾಗ್ರಹ ನಡಿಬೇಕು. ಯಾಕಂದರೆ ನಿಮ್ಮ ಮಾತಿಗೆ ಒಂದು ಬೆಲೆ ಇದೆ, ಒಂದು ಗೌರವ ಇದೆ, ಒಂದು ಅರ್ಥ ಇದೆ. ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಸುಮಾರು ಜನ ನಿಮ್ಮ ಜೊತೆಗಿದ್ದಾರೆ, ಸುಮಾರು ಜನ ನಿಮ್ಮ ಜೊತೆ ಓಡಾಡ್ತಾರೆ. ಸಾರಾ ಗೋವಿಂದ ಅವರಾಗಿರ್ಬೋದು, ಪ್ರವೀಣ್ ಶೆಟ್ಟಿಯರಾಗಿರ್ಬೋದು, ಶಿವರಾಮೇಗೌಡರಾಗಿರ್ಬೋದು, ಎಲ್ಲರೂ ಸೇರ್ಕೊಂಡು ನೀವೆಲ್ಲ ಶಾಸಕರು ಮನೆ ಮುಂದೆ ಉಪವಾಸ ಸತ್ಯಾಗ್ರಹ ಮಾಡಿದರೆ ಸಮಸ್ಯೆ ಬಗೆಹರಿಬೋದು ಅಂತ ನಾನು ಒಂದು ಆಲೋಚನೆ ಮಾಡಿರೋದು. ಇದು ನನಗೇನು ಯಾರು ಹೇಳ್ಕೊಟ್ಟಿಲ್ಲ, ನಾವು ಆಲೋಚನೆ ಮಾಡಿರೋದು. ಯಾಕಂದರೆ ಆ ಪವರು, ಆ ಶಕ್ತಿ, ಆ ಒಂದು ಹೋರಾಟದ ಕಿಚ್ಚು ನಿಮ್ಮಲ್ಲಿದೆ. ಅದನ್ನು ಮಾಡಿದರೆ, ಯಾಕಂದರೆ ಇವತ್ತು ಅವರು ಬೆಳಗಾಂನವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮರಾಠಿ ಮಾತಾಡಿದರು. ನೀವು ಅಲ್ಲಿ ಬಂದ್ ಮಾಡಬೇಕು, ಅವ್ರ ಮನೆ ಬಂದ್ ಮಾಡಬೇಕು, ಅವ್ರ ಆಫೀಸ್ ಬಂದ್ ಮಾಡಬೇಕು. ಅದು ಬಿಟ್ಬಿಟ್ಟು ಕರ್ನಾಟಕನೇ ಬಂದ್ ಮಾಡ್ತೀವಿ ಅಂದ್ರೆ ಆಗಲ್ಲ. ಇದು ನಾವು ದಿನಗೂಲಿ ಮಾಡೋರು ಏನು ಮಾಡೋಣ? ಆಯಿತು, ಸಮಸ್ಯೆ ಬಗೆಹರಿದು 100% ಸಕ್ಸಸ್ ಆಗುತ್ತಂದರೆ ಸ್ವಾಮಿ 1 ದಿನ ಅಲ್ಲ 3 ದಿನ ಕೂಲಿ ಹೋದ್ರೂ ಪರವಾಗಿಲ್ಲ ಸ್ವಾಮಿ. ಆ ಥರ ಹೋರಾಟ ಮಾಡಿ ಎಲ್ಲದಕ್ಕೂ ರೆಡಿ ನಾವು ರೆಡಿ. ಗೊತ್ತಾಯ್ತಾ? ಈ ಥರ ನಾವು ಬಂದ್ ಮಾಡೋದು, ನಾಳೆ ಬೆಳಗ್ಗೆ ಊಟ ಮಾಡ್ಕೊಂಡು ಮನೆ ಮಾಡ್ಕೊಳ್ಳೋದು ಏನು ಪ್ರಯೋಜನ? ಬೆಳಗ್ಗೆಯಿಂದ ಬಂದ್ ಮಾಡಿ ಸಾಯಂಕಾಲ ಊಟ ಮಾಡ್ಕೊಂಡ್ರೆ ಸಮಸ್ಯೆ ಬಗೆಹರಿತದೆ? ಆಗಲ್ಲ. ದಯವಿಟ್ಟು ಸ್ವಲ್ಪ ಹೋರಾಟದ ಹಾದಿಗಳನ್ನು, ಹೋರಾಟದ ವಿಧಾನಗಳನ್ನು ಬದಲಾವಣೆ ಮಾಡ್ಕೊಂಡ್ರೆ ಒಳ್ಳೆಯದು ಅಂತ ಈ ನನ್ನ ಆಸೆ, ನನ್ನ ಮನೋಭಾವ ಅಂತ ಹೇಳ್ಕೊತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.